ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಬಲ ಬರ್ತಾ ಇದೆ. ಭಾರತೀಯ ವಾಯುಸೇನೆಗಾಗಿ 56 C-295 ವಿಮಾನಗಳನ್ನು ಹೊಂದಬೇಕು ಅನ್ನೋ ಕನಸು ನನಸಾಗ್ತಾ ಇದೆ. ಈ ಮೂಲಕ ಯುರೋಪಿಯನ್ ಯೂನಿಯನ್ನ ಏರ್ಬಸ್ ಹಾಗೂ ಭಾರತ ಸರ್ಕಾರದ ನಡುವೆ ಒಪ್ಪಂದಗಳಾಗಿದ್ದು, ಮೊಟ್ಟಮೊದಲ ಬಾರಿಗೆ ಭಾರತದ ಖಾಸಗಿ ಕಂಪನಿಯೊಂದು ಈ ವಿಮಾನಗಳನ್ನು ನಿರ್ಮಾಣ ಮಾಡಲಿದೆ. ಈ ಬಾರಿ ಯಾವುದೇ ವಿವಾದಗಳಿಗೆ ಎಡೆ ಮಾಡಿಕೊಡದೆ ಸರ್ಕಾರ ಈ ಪ್ರಾಜೆಕ್ಟ್ ಅಲ್ಲಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಅನ್ನ ಸೇರಿಸಿಕೊಳ್ತಾ ಇದೆ. ಆ ಮೂಲಕ ಈ ಒಪ್ಪಂದ ಆದಷ್ಟು ಶೀಘ್ರವಾಗಿ ಹಾಗೂ ವಿವಾದ ರಹಿತವಾಗಿ ಮುಗಿಯಲಿದೆ ಅಂತ ಭಾವಿಸಲಾಗ್ತಾ ಇದೆ. ಇದರ ಜೊತೆಗೆ ಭಾರತೀಯ ಸೇನೆಗೆ 118 ಅರ್ಜುನ್ ಎಂಬಿಟಿಗಳನ್ನು ಕೂಡ ಸೇರಿಸಿಕೊಳ್ಳೋದಕ್ಕೆ ಸರ್ಕಾರ ಅಸ್ತು ಹೊಂದಿದೆ. ಹಾಗಾದ್ರೆ ಏನಿದು C-295 ಯುದ್ಧ ವಿಮಾನ? ಇದರಿಂದ ವಾಯುಪಡೆಗೆ ಆಗುವ ಅನುಕೂಲಗಳೇನು? ಈ ಯುದ್ಧ ವಿಮಾನದ ಸಾಮರ್ಥ್ಯ ಏನು? ಈ ಒಪ್ಪಂದದಲ್ಲಿ ಟಾಟಾ ಸಂಸ್ಥೆಯ ಪಾತ್ರವೇನು ಅನ್ನೋದನ್ನ ಒಂದು ಸ್ವಲ್ಪ ಇಲ್ಲಿ ನೋಡೋಣ. ಗೆಳೆಯರೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹಾಗೂ ಏರ್ಬಸ್ ಸಂಸ್ಥೆಯ ನಡುವೆ ಬಹುದೊಡ್ಡ ಒಪ್ಪಂದ ನಡೆದಿದೆ. ಸುಮಾರು 20,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭಾರತೀಯ ವಾಯುಪಡೆಗೆ ಅಗತ್ಯವಿರುವ ಮೀಡಿಯಂ ರೇಂಜ್ ಟ್ರಾನ್ಸ್ಪೋರ್ಟ್ ವಿಮಾನಗಳನ್ನು ಒದಗಿಸಿಕೊಡೋದ್ರಲ್ಲಿ ಸರ್ಕಾರ ಮುಂದಡಿ ಇಟ್ಟಿದೆ. ಈ ಒಪ್ಪಂದಕ್ಕೆ 2 ವಾರಗಳ ಹಿಂದೆ ಕ್ಯಾಬಿನೆಟ್ ಕಮಿಟಿ ಫಾರ್ ಸೆಕ್ಯೂರಿಟಿಯಿಂದ ಒಪ್ಪಿಗೆ ಸಿಕ್ಕಿತ್ತು. ಈಗ ಭಾರತ ಮತ್ತು ಸ್ಪೇನ್ನ ಏರ್ಬಸ್ ಸಂಸ್ಥೆಯ ನಡುವೆ ಒಪ್ಪಂದ ಮುಗಿದಿದೆ. ಇಲ್ಲಿ ಏರ್ಬಸ್ ಅಂದ ಕೂಡಲೇ ಇದು ಯಾವ ದೇಶದ್ದು ಅನ್ನೋ ಅನುಮಾನ ನಿಮಗೆ ಬರುತ್ತೆ. ಏರ್ಬಸ್ ಅನ್ನೋದು ಯುರೋಪ್ನ ಪ್ರತಿಷ್ಠಿತ ವಿಮಾನ ತಯಾರಿಕಾ ಸಂಸ್ಥೆ. ಫ್ರಾನ್ಸ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್ ಹಾಗೂ ಸ್ಪೇನ್ ದೇಶಗಳ ಹೂಡಿಕೆ ಇದರಲ್ಲಿದೆ. ಫ್ರಾನ್ಸ್, ಜರ್ಮನಿ, ಸ್ಪೇನ್, USA, ಕೆನಡಾ, ಬ್ರಿಟನ್ ಹಾಗೂ ಚೀನಾದ ಟಿಯಾನ್ಜಿನ್ ನಲ್ಲಿ ಕೂಡ ಈ ಸಂಸ್ಥೆಯ ತಯಾರಿಕಾ ಘಟಕಗಳಿವೆ. ಒಂದೊಂದು ಕಡೆ ಒಂದೊಂದು ರೀತಿಯ ವಿಮಾನಗಳನ್ನ, ಅದರ ಬಿಡಿ ಭಾಗಗಳನ್ನ ತಯಾರು ಮಾಡ್ತಾರೆ ಮತ್ತು ಅಸೆಂಬಲ್ ಕೂಡ ಮಾಡ್ತಾರೆ. ಈಗ ಭಾರತ ಒಪ್ಪಂದ ಮಾಡಿಕೊಂಡಿರೋದು ಸ್ಪೇನ್ ಏರ್ಬಸ್ ಜೊತೆಗೆ. ಈ ಒಪ್ಪಂದದ ಅನ್ವಯ ಏರ್ಬಸ್ 16 ವಿಮಾನಗಳನ್ನ 4 ವರ್ಷಗಳ ಒಳಗಾಗಿ ನಿರ್ಮಿಸಿಕೊಡಬೇಕು. ಇನ್ನುಳಿದ 40 ವಿಮಾನಗಳನ್ನ 10 ವರ್ಷಗಳ ಒಳಗಾಗಿ ನಿರ್ಮಿಸುವ ಜವಾಬ್ದಾರಿಯನ್ನ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ವಹಿಸಿಕೊಳ್ಳುತ್ತೆ. ಹೌದು, ಇಲ್ಲಿ ಏರ್ಬಸ್ ಹಾಗೂ ಟಾಟಾ ಕಂಪನಿಗಳ ನಡುವೆ ಒಪ್ಪಂದ ಆಗಿದೆ. ಈ ಮೂಲಕ ಭಾರತೀಯ ಸೇನೆಗೆ ಬೇಕಾಗಿರೋ ಟ್ರಾನ್ಸ್ಪೋರ್ಟ್ ವಿಮಾನವನ್ನ ಭಾರತದ ಖಾಸಗಿ ಕಂಪನಿಯೊಂದು ಮೊದಲ ಬಾರಿಗೆ ನಿರ್ಮಾಣ ಮಾಡಿಕೊಡುತ್ತೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ರತನ್ ಟಾಟಾ, ಈ ಒಪ್ಪಂದ ಅತ್ಯಂತ ಮಹತ್ವದ್ದಾಗಿದ್ದು ಇದರಲ್ಲಿ ಭಾಗಿಯಾಗಿರೋದಕ್ಕೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಗೆ ಶುಭ ಕೋರಿದ್ದಾರೆ. ಇದು ಭಾರತೀಯ ರಕ್ಷಣಾ ವಲಯದಲ್ಲಿ ಮಹತ್ವದ ಹೆಜ್ಜೆಯಾಗಿದ್ದು, ಖಾಸಗಿ ಕಂಪನಿಗಳನ್ನು ಕೂಡ ವಿಮಾನ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅವಕಾಶ ಕೊಡೋದ್ರ ಮೂಲಕ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿಸ್ತಾ ಇರೋದಕ್ಕೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಸರ್ಕಾರವನ್ನು ಅಭಿನಂದಿಸಿದೆ. ಅಂದಹಾಗೆ ಈ C-295 ವಿಮಾನಗಳು ಈಗಾಗಲೇ ಭಾರತದಲ್ಲಿ ಬಳಸಲಾಗ್ತಾ ಇರೋ AVRO 748 ವಿಮಾನಗಳಿಗೆ ಪರ್ಯಾಯ ಆಗುತ್ತವೆ. ಇಲ್ಲಿ ಭಾರತ ಈ C-295 ವಿಮಾನಗಳನ್ನೇ ಆಯ್ಕೆ ಮಾಡಿಕೊಂಡಿರುವುದು ಯಾಕೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸದ್ಯಕ್ಕೆ ಭಾರತೀಯ ಸೈನ್ಯದಲ್ಲಿ C-130 ಅಂತ ಅತ್ಯುತ್ತಮ, ಬಲಿಷ್ಠ ಮತ್ತು ದೊಡ್ಡ ಟ್ರಾನ್ಸ್ಪೋರ್ಟ್ ವಿಮಾನಗಳಿವೆ. ಆದರೆ ಅವುಗಳನ್ನು ಎಲ್ಲಿ ಅಂದ್ರಲ್ಲಿ ಇಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿನೇ ಎಲ್ಲ ಪರಿಸ್ಥಿತಿಗಳಲ್ಲೂ ಎಂಥದ್ದೇ ಏರ್ ಸ್ಟ್ರಿಪ್ ಅಲ್ಲಿ ಕೂಡ ಅಥವಾ ಏರ್ ಸ್ಟ್ರಿಪ್ ಇಲ್ಲದ ಜಾಗಗಳಲ್ಲಿ, ಹೆದ್ದಾರಿಗಳಲ್ಲಿ ಕೂಡ ಇಳಿಸೋದಕ್ಕೆ ಯೋಗ್ಯವಾಗಿರುವ ವಿಮಾನಗಳು ಭಾರತೀಯ ಸೈನ್ಯಕ್ಕೆ ಬೇಕಾಗಿತ್ತು. ಈಗ ಈ C-295 ಮೂಲಕ ಅದು ಈಡೇರ್ತಾ ಇದೆ. ಈ ವಿಮಾನಗಳನ್ನು ಕೇವಲ 670 ಮೀಟರ್ ಇರುವ ಏರ್ ಸ್ಟ್ರಿಪ್ ನಿಂದ ಕೂಡ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದಲ್ಲದೆ ಕಡಿಮೆ ಎತ್ತರದಲ್ಲಿ ಕಡಿಮೆ ಸ್ಪೀಡಲ್ಲಿ ಪ್ರಯಾಣಿಸಬಲ್ಲ ತಾಕತ್ತನ್ನು ಈ ವಿಮಾನ ಹೊಂದಿರೋದು ರಕ್ಷಣಾ ಕಾರ್ಯಾಚರಣೆಗಳಿಗೆ ಹಾಗೂ ಪ್ಯಾರಾಟ್ರೂಪ್ ಕಮಾಂಡೋಗಳನ್ನು ಇಳಿಸೋದಕ್ಕೆ ಸಹಾಯ ಆಗುತ್ತೆ. ಇಲ್ಲಿ C-295 ಅತ್ಯಂತ ಬಲಿಷ್ಠ ವಿಮಾನ ಆಗಿದೆ. ಇವುಗಳನ್ನು ಸೈನ್ಯದ ಟ್ರಾನ್ಸ್ಪೋರ್ಟೇಷನ್ಗೆ ಅಷ್ಟೇ ಅಲ್ಲದೆ ಅಗತ್ಯ ಸಂದರ್ಭಗಳಲ್ಲಿ ಬಾಂಬ್ಗಳನ್ನು ಕಟ್ಟಿ ಯುದ್ಧ ವಿಮಾನಗಳ ರೀತಿಯಲ್ಲಿ ಕೂಡ ಉಪಯೋಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಇವು 5 ರಿಂದ 10 ಟನ್ಗಳಷ್ಟು ಭಾರವನ್ನು ಹೊರುತ್ತವೆ. ಸುಮಾರು 11 ಗಂಟೆಗಳ ಕಾಲ ನಿರಾಯಾಸವಾಗಿ ನಿರಂತರವಾಗಿ ಬಾನಂಗಳದಲ್ಲಿ ಹಾರುವ ಶಕ್ತಿಯನ್ನು ಇವು ಹೊಂದಿರುತ್ತವೆ. ಇದಲ್ಲದೆ ಶೀತ ಪ್ರದೇಶ, ಮರುಭೂಮಿಯಂತಹ ಪ್ರದೇಶಗಳಲ್ಲಿ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಹಾರಾಡುವ ಶಕ್ತಿ ಈ C-295 ಇದೆ. ಈ ವಿಮಾನ ಸುಮಾರು 6 ಟನ್ ಭಾರವನ್ನು ಹೊತ್ತು 2000 ನಾಟಿಕಲ್ ಮೈಲಿಗಳಷ್ಟು ದೂರ, ಅಂದ್ರೆ 3750 ಕಿಲೋಮೀಟರ್ಗಳಷ್ಟು ದೂರ ಹಾರಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನ ಟ್ರಾನ್ಸ್ಪೋರ್ಟೇಷನ್ ವಿಮಾನ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಟ್ಯಾಕ್ಟಿಕಲ್ ಏರ್ ಲಿಫ್ಟರ್ ಅಂತ ಕರೀತಾರೆ. ಇದರಲ್ಲಿ 71 ಸೈನಿಕರಿಗೆ ಜಾಗ ಮಾಡಿಕೊಡಬಹುದು. 50 ಮಂದಿ ಪ್ಯಾರಾಟ್ರೂಪರ್ಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕೆ ಇದು ಸಹಾಯ ಆಗುತ್ತೆ. ಈ ವಿಮಾನವನ್ನ ವಿವಿಧ ರೀತಿಯಲ್ಲಿ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಯುದ್ಧ ವಿಮಾನವಾಗಿ, ವಾಟರ್ ಬಾಂಬರ್ ಆಗಿ, ಮ್ಯಾರಿಟೈಮ್ ಪ್ಯಾಟ್ರೋಲರ್ ಆಗಿ ಕೂಡ ಇದನ್ನ ಬಳಸ್ಕೋಬಹುದು. ಇದಲ್ಲದೆ ಇದರಲ್ಲಿ 6000 kgಯಷ್ಟು ತೂಕದ ಇಂಧನವನ್ನು
ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಏರ್ ಟು ಏರ್ ರಿಫ್ಯೂಲಿಂಗ್ ಗೆ ಈ ವಿಮಾನವನ್ನು ಬಳಸ್ಕೊಳ್ಳೋದಕ್ಕೆ ಆಗುತ್ತೆ. ಇನ್ನು ಈ ವಿಮಾನದಲ್ಲಿ ರಡಾರ್ ಅನ್ನು ಫಿಕ್ಸ್ ಮಾಡಿ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಆಗಿ ಕೂಡ ಇದನ್ನು ಬಳಸ್ಕೋಬಹುದು. ಇದಲ್ಲದೆ VIP ಟ್ರಾನ್ಸ್ಪೋರ್ಟೇಷನ್ ಹಾಗೂ ಆಂಬ್ಯುಲೆನ್ಸ್ ಆಗಿ ಕೂಡ ಈ C-295 ಅನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದೊಂದು ರೀತಿ ಮಲ್ಟಿ ಯೂಸರ್ ಆಗಿರೋದ್ರಿಂದ ಭಾರತೀಯ ಸೈನ್ಯಕ್ಕೆ ಅತ್ಯುತ್ತಮ ಸೇವೆಯನ್ನು ಕೊಡಬಲ್ಲ ವಿಮಾನ ಇದು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಜಗತ್ತಿನ ಸಾಕಷ್ಟು ಕಡೆಗಳಲ್ಲಿ ಮಿಲಿಟರಿ ಆಪರೇಷನ್ಗಳನ್ನು ಮಾಡಿರುವ ಅನುಭವ ಈ ವಿಮಾನಕ್ಕಿದೆ. ಈ C-295 ಬ್ರೆಜಿಲ್ ಹಾಗೂ ಕೊಲಂಬಿಯಾದ ದಟ್ಟ ಕಾಡುಗಳಲ್ಲಿನ ಕಾರ್ಯಾಚರಣೆಗೆ ಬಳಕೆ ಆಗಿದೆ. ಅತ್ಯಂತ ಧೂಳಿನ ಮರುಭೂಮಿ ಪ್ರದೇಶಗಳಾದ ಜೋರ್ಡಾನ್ ಹಾಗೂ ಅಲ್ಜೀರಿಯಾದಲ್ಲಿ ಕೂಡ ಈ C-295 ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ. ಪೋಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್ನ ಎಕ್ಸ್ಟ್ರೀಮ್ ಕೋಲ್ಡ್ ಸಿಚುಯೇಷನ್ಗಳಲ್ಲಿ ಕೂಡ ಈ ವಿಮಾನ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ. ಹೀಗಾಗಿ ಇದು ಭಾರತೀಯ ಸೇನೆಗೆ ಅತ್ಯುತ್ತಮ ವಿಮಾನ ಅಂತ ಹೇಳ್ತಾ ಇರೋದು. ಯಾಕೆಂದ್ರೆ ನಮ್ಮಲ್ಲಿ ಸಿಯಾಚಿನ್, ಲಡಾಖ್ನಂತ ಅತ್ಯಂತ ಶೀತಲ ಪ್ರದೇಶಗಳಿವೆ. ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಅತಿಗರಿಷ್ಠ ಉಷ್ಣಾಂಶ ಇರುತ್ತೆ ಹಾಗೂ ಧೂಳಿನ ವಾತಾವರಣವನ್ನು ಎದುರಿಸಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈಶಾನ್ಯ ಭಾರತ ಹಾಗೂ ಮಧ್ಯ ಭಾರತದಲ್ಲಿನ ದಟ್ಟ ಕಾಡುಗಳಲ್ಲಿ ಅಡಗಿರೋ ಮಿಲಿಟೆಂಟ್ಗಳು ಮಾವೋವಾದಿಗಳ ವಿರುದ್ಧದ ಕಾರ್ಯಾಚರಣೆಯನ್ನು ಕೂಡ ಭಾರತೀಯ ಸೇನೆ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಕೂಡ ಈ ವಿಮಾನಗಳು ಸಹಾಯಕವಾಗುತ್ತವೆ. ಇದರ ಜೊತೆಗೆ ಭಾರತ ಅತಿದೊಡ್ಡ ಜಲಗಡಿಯನ್ನು ಕೂಡ ಹೊಂದಿರೋದ್ರಿಂದ ಸಮುದ್ರ ಸೀಮೆಯ ಕಾವಲಿಗೆ ಹಾಗೂ ಆಂಟಿ ಸಬ್ಮರೈನ್ ವಾರ್ಫೇರ್ಗೆ ಈ ಯುದ್ಧ ವಿಮಾನ ಬಳಕೆ ಆಗಬಹುದು. ಇದರ ಜೊತೆಗೆ ಲದಾಖ್ ಅಲ್ಲಿರೋ ದೌಲತ್ ಬೇಗ್ ಓಲ್ಡಿ ಅಂತ ಏರ್ ಸ್ಟ್ರಿಪ್ಗಳು ಕೂಡ ಭಾರತದಲ್ಲಿದ್ದು ಅಲ್ಲಿ ಕೂಡ ಈ ವಿಮಾನ ಯಾವುದೇ ಸಮಸ್ಯೆ ಇಲ್ಲದೆ ಲ್ಯಾಂಡ್ ಆಗೋದ್ರಿಂದ ಈ C-295 ಭಾರತೀಯ ಸೈನ್ಯಕ್ಕೆ ಅಗತ್ಯವಾಗಿ ಬೇಕಾದ ಎಲ್ಲ ನೆರವನ್ನು ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ಈ ವಿಮಾನಗಳ ಖರೀದಿಗೆ ಭಾರತ ಸರ್ಕಾರ ಹಾಗೂ ಭಾರತೀಯ ಸೇನೆ ಆಸಕ್ತಿ ತೋರಿಸಿದ್ದು ಹಾಗೂ ಈಗ ಅವುಗಳ ಖರೀದಿಗೆ ಒಪ್ಪಂದ ಏರ್ಪಟ್ಟಿರೋದು. ಗೆಳೆಯರೆ, ನಾನು ಸಾಕಷ್ಟು ಬಾರಿ ಹೇಳಿರೋದೇನು ಅಂದ್ರೆ ಅಮೆರಿಕಾದಲ್ಲಿ ಯುದ್ಧ ವಿಮಾನಗಳ ತಯಾರಿಗೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ಖಾಸಗಿ ಕಂಪನಿಗಳಲ್ಲೂ ಕೂಡ ಯುದ್ಧ ವಿಮಾನಗಳನ್ನು ತಯಾರಿ ಮಾಡಲಾಗುತ್ತೆ. ಅದಕ್ಕೆ ಅಮೆರಿಕ ಸರ್ಕಾರ ಕೂಡ ಸಾಕಷ್ಟು ಉತ್ತೇಜನ ಕೊಡುತ್ತೆ. ಅಲ್ಲಿ ಬೋಯಿಂಗ್, ಲಾಕ್ಹೀಡ್ ಮಾರ್ಟಿನ್, ಜನರಲ್ ಎಲೆಕ್ಟ್ರಿಕ್ ನಂತಹ ಕಂಪನಿಗಳು ಅತ್ಯದ್ಭುತವಾದ F-35, F-22, F-15 ಈಗಲ್ ನಂತಹ ಭಯಾನಕ ಯುದ್ಧ ವಿಮಾನಗಳನ್ನು ಸಿದ್ಧಪಡಿಸುತ್ತವೆ. ಹೀಗಾಗಿ ಭಾರತದಲ್ಲೂ ಕೂಡ ಈ ಪ್ರಯತ್ನ ಆರಂಭ ಆಗಬೇಕು ಅನ್ನೋದು ಭಾರತದ ಆಶಯ ಆಗಿತ್ತು. ಅದೀಗ ಪ್ರಾರಂಭ ಆಗಿದೆ. ಭಾರತದಲ್ಲೂ ಕೂಡ ಟಾಟಾ, ಮಹೇಂದ್ರದಂತಹ ಕಂಪನಿಗಳು ಈಗಾಗಲೇ ಏವಿಯೇಷನ್ ಫೀಲ್ಡ್ ಅಲ್ಲಿದ್ದು ಅವುಗಳನ್ನು ಬಳಸಿಕೊಂಡು ಭಾರತದ ರಕ್ಷಣಾ ವಲಯವನ್ನು ಗಟ್ಟಿಗೊಳಿಸುವುದಷ್ಟೇ ಅಲ್ಲದೆ ಭಾರತವನ್ನು ರಕ್ಷಣಾ ಕ್ಷೇತ್ರದಲ್ಲಿ ರಫ್ತು ರಾಷ್ಟ್ರವನ್ನಾಗಿ ಮಾಡುವ ಕಡೆಗೆ ಸರ್ಕಾರ ಗಮನ ಹರಿಸಬೇಕಿದೆ. ಈ ಪ್ರಯತ್ನಕ್ಕೀಗ ಬಲ ಬಂದಿದ್ದು ಇದು ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದೇ ವೇಳೆ ಭಾರತೀಯ ಸೇನೆಗಾಗಿ 118 MBTಗಳ ಖರೀದಿಗೆ ಕೂಡ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಪ್ಪಿಗೆಯನ್ನು ಕೊಟ್ಟಿದೆ. ಈ ಒಪ್ಪಂದ 7,523 ಕೋಟಿ ರೂಪಾಯಿಗಳದ್ದಾಗಿದ್ದು ಚೆನ್ನೈನಲ್ಲಿರುವ ಹೆವಿ ವೆಹಿಕಲ್ ಫ್ಯಾಕ್ಟರಿಯಲ್ಲಿ ಇವುಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಈ ಮೈನ್ ಬ್ಯಾಟಲ್ ಟ್ಯಾಂಕ್ಗಳು 72 ಹೊಸ ಫೀಚರ್ಗಳನ್ನು ಹೊಂದಿದ್ದು ಭಾರತೀಯ ಸೈನ್ಯಕ್ಕೆ ಅತ್ಯಗತ್ಯವಾಗಿ ಬೇಕಿರುವ ಎಲ್ಲ ಸವಲತ್ತುಗಳನ್ನು ಕೂಡ ಇವು ಹೊಂದಿವೆ. MK Mark 1A ಸುಮಾರು 54.3% ಇಂಡಿಜಿನಿಯಸ್ ಆಗಿದ್ದು ಕಾಂಬ್ಯಾಕ್ಟ್ ವೆಹಿಕಲ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದನ್ನ DRDOದ ಸಹಕಾರದೊಂದಿಗೆ ಅಭಿವೃದ್ಧಿ ಮಾಡಿದೆ. ಇದರಲ್ಲಿ ಫೈರ್ ಕಂಟ್ರೋಲ್ ಸಿಸ್ಟಮ್ ಇದೆ. 120 mm ನ ರೈಫಲ್ಗಳನ್ನು ಇದಕ್ಕೆ ಅಳವಡಿಸಲಾಗಿದೆ. ಇದಲ್ಲದೆ ಸೆಕೆಂಡರಿ ವೆಪನ್ ಆಗಿ 7.62 mm ನ ಮೆಷಿನ್ ಗನ್ಗಳನ್ನು ಶತ್ರು ಸೈನ್ಯದ ಮೇಲೆ ದಾಳಿ ಮಾಡೋದಕ್ಕೆ ಅಂತಲೇ ಇದರ ಮೇಲೆ ಮೌಂಟ್ ಮಾಡಲಾಗಿದೆ. ಆಂಟಿ ಏರ್ಕ್ರಾಫ್ಟ್ ಟಾರ್ಗೆಟ್ಗಳಿಗಾಗಿ 12.7 mm ನ ಗನ್ನನ್ನು ಅಳವಡಿಸಲಾಗಿದೆ. ಈ ಟ್ಯಾಂಕ್ಗಳು 68 ಟನ್ನಷ್ಟು ತೂಕವನ್ನು ಹೊಂದಿದ್ದು ವಿಶ್ವದ ಅತಿ ತೂಕದ ಟ್ಯಾಂಕರ್ಗಳು ಅನ್ನಿಸ್ಕೊಂಡಿವೆ. ಹೀಗಾಗಿ ಇವು ರಾಜಸ್ಥಾನ ಹಾಗೂ ಪಂಜಾಬ್ ಭಾಗಗಳಲ್ಲಿ ಬಯಲು ಪ್ರದೇಶದ ಯುದ್ಧಗಳಿಗೆ ಹೆಚ್ಚು ಬಳಕೆಯಾಗುವ ಸಾಧ್ಯತೆ ಇರುತ್ತೆ. ಲದಾಖಲ್ಲಿ ಇವುಗಳನ್ನು ಬಳಸೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಏನೇ ಆದರೂ 118 ಮೈನ್ ಬ್ಯಾಟಲ್ ಟ್ಯಾಂಕ್ಗಳು ಭಾರತದ ಸೈನ್ಯ ಸೇರ್ತಾ ಇರೋದ್ರಿಂದ ನಮ್ಮ ಸೈನ್ಯದ ಬಲ ಹೆಚ್ಚಾಗೋದ್ರ ಜೊತೆಗೆ ಭಾರತದಲ್ಲಿ ನಿರ್ಮಾಣವಾಗ್ತಾ ಇರೋ ಈ ಬ್ಯಾಟಲ್ ಟ್ಯಾಂಕ್ಗಳು ಭಾರತದ ರಕ್ಷಣಾ ಉಪಕರಣಗಳ ಮಾರಾಟ ಹಾಗೂ ರಫ್ತು ಕ್ಷೇತ್ರಕ್ಕೆ ಕೂಡ ದೊಡ್ಡ ಕೊಡುಗೆಯನ್ನು ಕೊಡುತ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ ಭಾರತದ ರಕ್ಷಣಾ ವಲಯದಲ್ಲಿ ನಡೀತಿರೋ 2 ಪ್ರಮುಖ ಒಪ್ಪಂದಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.